ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಚಂಡೀಗಢ ಮತ್ತು ಜೈಪುರದಲ್ಲಿ ವಕೀಲರು ವಿವಿಧ ಕಾರಣಗಳಿಗೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ ಪೊಲೀಸರು ಲಾಠಿ ಪ್ರಹಾರ ನಡೆಸಬೇಕಾಯಿತು. ಒಂದಷ್ಟು ಹೊತ್ತು ಹೈಡ್ರಾಮವೇ ನಡೆದು ಹೋಯಿತು. ಚಂಡೀಗಢ ಮತ್ತು ಜೈಪುರದಲ್ಲಿ ಇಂದು ವಕೀಲರು ರಸ್ತೆಗಿಳಿದಿದ್ರು. ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಕೆಲ ನ್ಯಾಯವಾದಿಗಳ ಮೇಲೆ ದಾಖಲಿಸಿರುವ ಎಫ್ಐಆರ್ ರದ್ದು ಮಾಡುವಂತೆ ಆಗ್ರಹಿಸಿ ಚಂಡೀಗಢದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು. ಪ್ರತಿಭಟನಾ ನಿರತ ವಕೀಲರ ಮೇಲೆ ಪೊಲೀಸರು ಲಾಠಿ ಚಾರ್ಜ್, ಜಲಫಿರಂಗಿ ಪ್ರಯೋಗಿಸಿದ್ರು. ಇನ್ನು ರಾಜಸ್ಥಾನದಲ್ಲೂ ವಕೀಲರು ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ವಕೀಲರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದರು. ವಕೀಲರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾ ನಿರತ ವಕೀಲರನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯು ಸಿಡಿಸಿದರು. ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದರಿಂದ ಹಲವು ವಕೀಲರು ಗಾಯಗೊಂಡರು. ಇದರಿಂದ ಜೈಪುರ, ಚಂಡೀಗಢಗಳಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಮಹಾಶಿವರಾತ್ರಿ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ. ಹಬ್ಬದ ಆಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದೆ. ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ ಈ ಶಿವರಾತ್ರಿ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸುವುದಕ್ಕೆ ತಯಾರಾಗಿದೆ. ಅದರ ಒಂದು ಝಲಕ್ ಇಲ್ಲಿದೆ. ಬ್ಯಾಂಕ್ ಕಾಲೋನಿಯ ಮಂಜುನಾಥ ದೇಗುಲದ ಮೈದಾನದಲ್ಲಿ ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಭಿನ್ನವಾಗಿ 108 ಲಿಂಗಗಳನ್ನು ನಿರ್ಮಿಸಲಾಗುತ್ತಿದೆ. 21 ಅಡಿಯ ಒಂದು ದೊಡ್ಡ ಲಿಂಗ ಹಾಗೂ 107 ಲಿಂಗಗಳನ್ನು ನಿರ್ಮಿಸಲಾಗುತ್ತಿದೆ. ಈ ದೊಡ್ಡ ಲಿಂಗ ಹಾಗೂ 107 ಲಿಂಗಗಳನ್ನು ಪ್ರದರ್ಶನ ಮಾಡಿ ಟೋಟಲ್ ಆಗಿ 108 ಲಿಂಗಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ನಾವು ಮಹಾಶಿವರಾತ್ರಿಯ ಪ್ರಯುಕ್ತ ಈ ಒಂದು ಲಿಂಗವನ್ನು ಪ್ರದರ್ಶನ ಮಾಡಿ ಆ ಲಿಂಗಕ್ಕೆ ಭಕ್ತಾದಿಗಳು ಗಂಗಾಜಲದಿಂದ ಅಭಿಷೇಕ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಮಂಡ್ಯದಿಂದ ಆಗಮಿಸಿರುವ 10 ಜನರ ತಂಡ ಈ ಲಿಂಗಗಳನ್ನು ನಿರ್ಮಿಸುತ್ತಿದ್ದು ಶನಿವಾರದೊಳಗೆ ನಿರ್ಮಾಣ ಕಾರ್ಯ ಮುಗಿಯಲಿದೆ. ದೊಡ್ಡ ಲಿಂಗ ಮಾಡೋಕ್ಕೆ ಇನ್ನೊಂದು 2 ದಿನ ಬೇಕಾಗುತ್ತೆ. ಟೋಟಲಿಯಾಗಿ ಒಂದು 8ನೇ ತಾರೀಕು ಸಾಯಂಕಾಲ 9ನೇ ತಾರೀಕು ಬೆಳಿಗ್ಗೆ ಅಷ್ಟೊಳಗೆ ಕಂಪ್ಲೀಟ್ ಮಾಡಿ. ಒಟ್ಟಾರೆ ಈ ಬಾರಿಯ ಶಿವರಾತ್ರಿ ಬಹಳ ವಿಶೇಷವಾಗಿರಲಿದೆ. ಹಬ್ಬದಂದು ಶಿವನ ದರ್ಶನ ಪಡೆಯಲು ಭಕ್ತರು ಇಲ್ಲಿಗೆ ಬರಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಮರಾವ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ವಿಶ್ವದ ನಂಬರ್ 1 ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಎಡಗಾಲಿನ ಪಾದದ ಪ್ರತಿಕೃತಿಯನ್ನ ನಿನ್ನೆ ಜಪಾನ್ನಲ್ಲಿ ಅನಾವರಣಗೊಳಿಸಲಾಯಿತು. ಈ ಪ್ರತಿಕೃತಿಯ ವಿಶೇಷ ಅಂದರೆ ಇದನ್ನು ಅಪ್ಪಟ ಚಿನ್ನದಲ್ಲಿ ತಯಾರಿಸಲಾಗಿದೆ. ಜಪಾನ್ನ ಚಿನ್ನದ ವ್ಯಾಪಾರಿ ಗಿನ್ಜಾ ತನಖಾ ಮೆಸ್ಸಿಯ ಸಾಧನೆಗಳ ನೆನಪಿಗಾಗಿ ತಯಾರಿಸಿದ್ದಾನೆ. ಈ ಪ್ರತಿಕೃತಿಯ ಮೌಲ್ಯ ಸುಮಾರು $5.25 ದಶಲಕ್ಷ, ಅಂದರೆ ಸರಿಸುಮಾರು 287 ಕೋಟಿ ರೂಪಾಯಿ ಆಗಿದೆ. ಈ ಪ್ರತಿಕೃತಿಯನ್ನ ಹರಾಜಿಗಿಟ್ಟು ಬರುವ ಹಣ ಮೆಸ್ಸಿ ಫೌಂಡೇಶನ್ ಮೂಲಕ ಜಪಾನ್ನಲ್ಲಿ ಸುನಾಮಿ ಪೀಡಿತ ಮಕ್ಕಳ ಕಲ್ಯಾಣ ನಿಧಿಗೆ ಸೇರಲಿದೆ ಅಂತ ಹೇಳಲಾಗಿದೆ. ಇವಿಷ್ಟೇ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.